ನಿನಗೆ ಕಚ್ಚಲಿಕ್ಕಿಲ್ಲ, ನಿನ್ನ ಸೀರೆಯಲ್ಲಿ ನೀಲಿ ಉಂಟಲ್ವ? ಹಾಗಾದ್ರೆ ನಾನು ಯೋಚನೆ ಮಾಡಿದ್ದು ಸರಿ ಉಂಟು. ಯಾವುದು? ಎಷ್ಟು ದಿವಸದಿಂದ ಹುಚ್ಚು ಆರಂಭವಾಗಿ? ಹುಚ್ಚನ ಹೆಂಡತಿ ಅದಕ್ಕೆ ಧನ್ಯವಾದಗಳು. ಏನು ನೀವು ನನ್ನನ್ನು ನೋಡುವಾಗ ನಿನಗೆ ಹುಚ್ಚನಾಗೆ ಮತ್ತೆ ಹೇಳಲಿಕ್ಕೆ ಆಗ್ತದಾ? ಯಾಕೆ? ಗಂಡ ಹೆಂಡತಿ ನಾವಿಬ್ಬರು ಏಕಾಂತದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ನೀವು ನಗುತ್ತಾ ಇದ್ರೆ, ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇದ್ರೆ ನನಗೆ ಎಷ್ಟು ಅನುಮಾನ ಬಂದು ಹೋಯ್ತು ಗೊತ್ತುಂಟಾ? ಅಂದ್ರೆ ನಾನು ಹಾಕಿಕೊಂಡ ಆಭರಣ, ಉಟ್ಟುಕೊಂಡ ಸೀರೆ ಅನ್ನೋದು ಸಮಸ್ಯೆ ನೋಡುವುದಾಗಲಿಲ್ಲ. ಅದರಲ್ಲಿ ಸಮಸ್ಯೆ ಎಲ್ಲಿಂತ ಹುಡುಕೋದು? ಪೂರ್ತಿ ಸಮಸ್ಯೆಯ ಕೊರತೆ ಇಲ್ಲ ಬಾಲೆ. ಹಾಗೆ ಆಯ್ತಪ್ಪ, ಅದಕ್ಕೆ ನಗುವುದಿಲ್ಲ ಅಂತಾರೆ. ಒಂದು ವೇಳೆ ನಗಲೇಬೇಕು ಅಂತಾರೆ, ನಾನು ಕಚಗುಳಿ ಆದ್ರೆ ಇಡಬೇಕು. ನೀನು ಕಚಗುಳಿ ಇಟ್ಟದ್ದು ದೇವರಾಣೆ ನಗು ಬರುವುದಿಲ್ಲ. ಆ ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು ಅದರಲ್ಲಿ ಸ್ವಲ್ಪ ಸಿಪ್ಪೆ ಬಂದಿತ್ತು ಹೊಟ್ಟೆದ್ದು. ಬೇಡ ನಿಮಗೆ ಹೆಣ್ಣು ಮಕ್ಕಳ ಶೃಂಗಾರ ಬಗ್ಗೆ ಮಾತಾಡುವ ವಿಷಯ ಬೇಡ ನಿಮಗೆ. ಶೃಂಗಾರ ಕರ್ಮ ನಿಮ್ಮದು. ಆ ಉಗುರು ಇಷ್ಟು ಉದ್ದ ಬಿಟ್ಟಿತ್ತು, ಅದು ಸಾಯಿ. ಅದಕ್ಕೆ ಕೃತಕ ಬಣ್ಣ ಬೇರೆ ಕೇಳು. ಅಯ್ಯೋ, ನಿಮಗೆ ಉಗುರು ಬಿಡ್ಲಿಕ್ಕೆ ಆಗುದಿಲ್ಲ, ನಾವು ಉಗುರು ಬಿಡ್ತೇವೆ. ಅದನ್ನು ನೀವು ಕೇಳುದು ಯಾಕೆ? ಅದೆಂತದ್ದು? ಈಗ ನೀವು ಗಡ್ಡ ಮೀಸೆ ಬಿಟ್ಟದಕ್ಕೆ ನಾವು ಏನಾದ್ರೂ ಹೇಳಿದ್ದೇವೆ ಇಲ್ಲಿವರೆಗೆ? ಅದೊಂದು ವಿಭಿನ್ನವಾದ ಶೇಷ ಶೈಲಿ. ಅದು ಬೆಕ್ಕಿಗೂ ಬರುವುದಿಲ್ವಾ? ಹಾಗೆ ಉಗುರು ನಾಯಿಗೂ ಬರುವುದಿಲ್ವಾ? ನೋಡಿ, ನಮಗೆ ಉಗುರು ಬಾರದೆ ಕಿತ್ತಕ ಸಿಕ್ಕಿಸಿಕೊಂಡು ಬಣ್ಣ ಹಾಕ್ತೇವೆ. ನಿಮ್ಮ ಕರ್ಮ ಅದು ಮಾಡಿಕೊಂಡು. ನಮ್ಮ ಕುರಿತೆಲ್ಲ ಮಾತಾಡ್ಬೇಕು. ಅದೆಲ್ಲ ನಾ ಕೇಳು. ಆಗದಿಂದ ಆ ಮೂಲೆಯನ್ನು ನೋಡ್ತಾ ಇದ್ದೀನಿ. ಹೌದಾ? ಅದು ಮೊನ್ನೆ ಒಂದು ಇರುವೆದ್ದೊಂದು ಇದಾಗಿದೆ. ಅದು ಏನಾಗಿದೆ? ನನಗೂ ನಿಮ್ಮ ಬಗ್ಗೆ ಪೂರ್ತಿ ಅರ್ಥ ಆಗಿದೆ. ನಿಮಗೆ ಈಗ ಮನುಷ್ಯರ ಭಾಷೆ ಒಂದು ಅರ್ಥ ಆಗುವುದಿಲ್ಲ. ನಿಮಗೆ ಹಾವು, ಮುಂಗುಸಿ, ಮೊಸಳೆ, ನೊಣದ್ದು ಉಂಟಲ್ಲ, ಅದು ಒಳ್ಳೆ ಪ್ರಚಾರ ಆಗಿದೆ. ಎಂತದಲ್ಲ, ನಾವು ಬದುಕಿದ್ದೆ ಅದರಲ್ಲಿ. ಎಷ್ಟು ದಿವಸ ಅಂತ ನಾನು ನೋಡ್ತೇನೆ. ಅದಲ್ಲದಿದ್ದು ಇದು ಉಂಟ. ಹಾಗೆ ಆಯ್ತು. ಈಗ ಆಗದಿಂದ ಆ ಕಡೆ ಇರುವ ಇಮೇನು ನೋಡಿ ಅರ್ಥ ಇದ್ದೀರಲ್ಲ. ಹೌದು. ಏನಾದ್ರು ವಿಷಯ ಇರಬೇಕಲ್ಲ. ಹೌದು. ಏನಾದ್ರು ಅಂತ ಹೇಳ್ಬೇಕಲ್ಲ. ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ವಾ? ಕುತೂಹಲ ಬರುವುದೇ ಯಾಕೆ? ಸಂಸಾರ ಅಂತ ಹೇಳಿದ ಬಳಿಕ, ದಾಂಪತ್ಯ ಅಂತ ಹೇಳಿದ ಬಳಿಕ ಗುಟ್ಟನ್ನು ಮಾಡಕೂಡದು ಅನ್ನುವುದು ವಿಚಾರ. ಅಂತಿರುವಲ್ಲಿ ನೀವು ಗುಟ್ಟು ಮಾಡ್ತೀರಿ ಅಂತ ಆದಾಗ ಕೇಳಬೇಕನ್ನುವ ಕುತೂಹಲ ಬಂದ್ರೆ ತಪ್ಪಲ್ಲ. ಗಂಡ ಹೆಂಡತಿಯ ಮಧ್ಯೆ ಯಾವ ರಹಸ್ಯವೂ ಇರಬಾರ್ದು. ಆದ್ರೆ ಇಷ್ಟು ವರ್ಷ ಯಾಕೆ ಹೇಳಿಲ್ಲ? ಹೇಳಬೇಕಾದ ಸಂದರ್ಭವೇ ಬರಲಿಲ್ಲ. ಹಾಗಾದ್ರೆ ಇವತ್ತೊಂದು ಸಂದರ್ಭ ಬಂತ. ನೀನು ನಿಲ್ಲಿಸಿ ಕೇಳ್ತಿಂತಾದ್ರೆ ಹೇಳುವುದಕ್ಕೆ ನನಗೇನು ಅನುಮಾನ? ಹೌದು, ದೊಡ್ಡ ವಿಷಯ ಎಂತದೂ ಇಲ್ಲ. ನಾನು ನಗೆ ಆಗಿದ್ದು ಎರಡು ಇರುವೆಗಳಾಡಿದ ಮಾತನ್ನು ಕೇಳಿ. ಹೌದು. ಬಹುಶಃ ನನ್ನ ವಿಷಯವೇ ಇರ್ಬೇಕಲ್ಲ. ನನ್ನ ವಿಷಯವೇ ಇರ್ಬೇಕು. ಅದು ನೀನು ಹೇಗೆ ತೀರ್ಮಾನಿಸಿದೆ? ನೀವು ಹೇಗೆ ಹೇಳ್ತೀರಿ? ನಾನು ನಗೆ ಆಡಿದ್ದು ಇರುವೆಗಳಾಡಿದ ಮಾತುಗಳನ್ನು ಕೇಳಿ. ಅದೇ ಏನು ಮಾತು ಅಂತ ಕೇಳುವುದಕ್ಕೆ ನನ್ನ ವಿಷಯ ಮಾತಾಡಿದ್ದ, ನಿಮ್ಮ ವಿಷಯ ಅಂತ ಕೇಳಿದ್ರು. ಅದನ್ನು ನೀನು ಕೇಳಬಾರದು, ಹೇಳಲಾಗದು. ಈಗ ಎರಡು ಆಗದು ಅಂತ ಹೇಳಿದ್ರೆ ಯಾಕೆ? ಅಂದರೆ ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ, ಪಶು ಪಕ್ಷಿಗಳ ಭಾಷೆ ನನಗೆ ಅರ್ಥ ಆಗುತ್ತದೆ. ಇದನ್ನು ಬೋಧಿಸುವಾಗ ಅವರೊಂದು ಮಾತು ಹೇಳಿದ್ದಾರೆ. ಬೋಧಿಸಿದ ನನಗೆ, ಬೋಧಿಸಲ್ಪಟ್ಟ ನಿನಗೆ, ಬಿಟ್ಟು ಮೂರನೆಯವರಿಗೆ ಗೊತ್ತಾಗಬಾರ್ದು. ಈಗ ಮೂರನೆಯವರಿಗೆ ಗೊತ್ತಾದ್ರೆ ಆಗ್ತದೆ. ನನ್ನ ತಲೆ ಸಾವಿರ ಹೋರಾಗ್ತದೆ. ಯಾರಿಗೆ ಗೊತ್ತಾದ್ರೆ? ಮೂರನೆಯವರಿಗೆ. ಸಿಟ್ಟು ಮನಸ್ಸು ನನಗೆ
ಇನ್ನು ರಾಗ ತೆಗೆದಾಗುತ್ತೆ ನಿಮ್ಮದು. ಆಯ್ತು, ಹಾ. ಬೇಡದಿದ್ರೆ ಬೇಡ. ಬೇಡ ಇದ್ದದ್ದು ಹಾ. ಬೇಡವೇ ಬೇಡ. ಹಾ. ಈಗ ನಾನು ಕೇಳುವಾಗಲೇ ಅದಕ್ಕೊಂದೊಂದು ಮಾತು ಹೇಳ್ತೀರಲ್ಲ, ಹಾ. ಮೂರನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ, ಮೂರನೇವರಿಗೆ ಗೊತ್ತಾದ್ರೆ ಹೀಗಾಗ್ತದೆ ಅಂತ ಹೇಳ್ತೀರಲ್ಲ. ಹಾ. ನಾನು ಮೂರನೇವಳ ಹೇಳಿದವರು ಯಾರು? ಗಾರ್ಗಿಯರು. ಗಾರ್ಗಿಯರು ಮಹಾತ್ಮರು ಎನ್ನುವುದನ್ನು ಒಪ್ಪುಗಟ್ಟ್ಯ. ಒಪ್ಪಿದೆ. ಮಹಾತ್ಮರ ಮಾತಿನ ಮರ್ಮಾರ್ಥ ಆಗುವುದು ಯಾವಾಗ? ಯಾವಾಗ? ಕಥೆಯ ಅಂತ್ಯದಲ್ಲಿ. ಹಾ. ಕಥೆ ಮುಗಿಯುವಲ್ಲಿವರೆಗೆ ಅಲ್ಲಿ ಕೂತ್ಕೋ. ಆಗುವುದಿಲ್ಲ. ಯಾಕೆ? ನೋಡಿ, ಹಾ. ಹೆಂಡತಿಯಾದವಳು ಗಂಡನಾದವರ ಬದುಕಿನಲ್ಲಿ ಮೂರನೇವಳು ಅಲ್ಲ. ಹಾ. ಶಾಸ್ತ್ರವಾಗಿ ಅದಕ್ಕೆ ಸರಿಯಾಗಿ ಹೇಳಲ್ಪಡ್ತದೆ. ಎಲ್ಲದೊಂದು ಶಾಸ್ತ್ರದ್ದು ಎಂತದ್ದು ಹೇಳಿ. ಮತ್ತೆ ಮದುವೆಗೆ ಮೊದಲು ಯಾವೊಬ್ಬ ಗಂಡಸು ಪೂರ್ಣನಾಗುವುದಿಲ್ಲ. ಹಾ. ಅವನು ಅಪೂರ್ಣನಾಗಿಯೇ ಇರ್ತಾನೆ. ಹಾ. ವಿವಾಹ ನಂತರ ಅವನು ಪೂರ್ಣನಾಗ್ತಾನೆ. ಹಾ. ಅವನ ದೇಹದ ಶರೀರಿಯಾಗಿ ಒಬ್ಬ ಹೆಂಡತಿ ಬರ್ತಾನೆ. ಹಾ. ಹಾಗಾಗಿ ಲೋಕದಲ್ಲಿ ಒಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು. ಹಾ. ಈಗ ಅದೇ ವಿಚಾರದಲ್ಲಿ ನೋಡಿದ್ರೆ ಹಾ. ನನ್ನನ್ನು ಪಾರ್ವತಿ ಅಂತ ತಿಳಿದ್ರೆ ಯಪ್ಪಾ! ಬಹಳ ಒಂದು ಅಸಹ್ಯದ ಪಾರ್ವತಿ. ನಿಮ್ಮ ಈ ಸಣ್ಣಿದ್ದ ಅದಕ್ಕೆ ಅವ್ರು ಕಂಡು ಕಂಡು ಈ ಸಣ್ಣದ ಮೇಲೆ ಇಟ್ಟದ್ದು ನಿನ್ನನ್ನು ನನ್ನನ್ನು ಮೇಲೆ ಹಿಡಿಯುವುದೆಂತಕ್ಕೆ? ನಾನು ಉದ್ದ ಇದ್ದೇನೆ. ಅದೇ ಬೇಗ ಸಿಡಿ ಬಡಿತದೆ ಹೇಳ್ತಾರೆ. ಸಿಡಿಲು ಬಡಿದ್ರೆ ನಷ್ಟ ನಿನಗೆ. ಹೀಗೆ ನಾನು ಸ್ಪಷ್ಟ ಹೇಳ್ತೇನೆ ನಿಮಗೆ. ಏನು? ನಿಮ್ಮ ದೇಹಾದ ಶರೀರ ನಾನು, ಹಾ. ನಿಮ್ಮ ಬಾಲಾಗಿರಿ ನಾನು. ಹಾ. ಹೌದಾ? ಹಾ. ನಿಮ್ಮ ಎಡಭಾಗವನ್ನು ಅಲಂಕರಿಸಿದ್ದೇನೆ ಅಂತಾದ್ರೆ ನಿಮ್ಮ ಪೂರ್ಣತೆ ಗುಣನೇ ಕಾರಣ. ಹಾ. ಹಾಗಾಗಿ ಹಾ. ನನ್ನಲ್ಲಿ ಹೇಳಿದ್ರೆ ಯಾವ ತಪ್ಪು ಆಗುವುದಿಲ್ಲ, ಯಾವ ತೊಡಕು ಆಗುವುದಿಲ್ಲ. ಹಾ. ಹಾಗಾಗಿ ಹೇಳಲೇಬೇಕು. ಈಗ ನಿನ್ನಲ್ಲಿ ಹೇಳುವುದಕ್ಕೆ ನನಗೆ ಮುಜುಗರ ಅಲ್ಲ. ಮತ್ತೆ ಈಗ ಒಂದು ವೇಳೆ ಹೇಳಿದೆ ಅಂತಾದ್ರೆ ನನ್ನ ಪ್ರಾಣಕ್ಕೆ ಸಂತಕಾರ ಉಂಟು ಅಂತ ಗೊತ್ತಾದ್ಮೇಲೆ ನಿನಗೆ ಓ, ನನಗೆ ನೀವು ಸತ್ವವಾಗಿರುವ ವಿಷಯ ಬೇಕು. ನಾನು ನೋಡ್ತೇನೆ. ಒಂದು ಮುಚ್ಚಿನ ಹೊರಗೆ ಬಂದಿದ್ದಾನೆ. ಏನ್ ಮಾಡ್ತೀರಿ? ಬಾಯಿಯೊಳಗೂ ಹಲ್ಲವನ್ನು ಎನ್ನ ಮೇಲೆ ಇಟ್ಟಿತ್ತು. ಎಷ್ಟು ಸಲ ಉದುರಿಸಿದ್ದೀರಿ ನೀವು? ಇಷ್ಟೊಂದು ಎಷ್ಟು ಸಲ ಉದುರಿಸಿದ್ದೀರಿ ಹೇಳಿ. ಇಷ್ಟರವರೆಗೆ ಯಾಕೆ ಉದುರಿಸಲಿಲ್ಲ? ಯಾಕೆ? ಬೆಳೆದ ಮಕ್ಕಳು ಮನೆಯಲ್ಲಿರುವಾಗ ಹಾ. ತಂದೆ ತಾಯಿಗಳನ್ನು ಜಗಳ ಮಾಡಿದ್ರೆ ಹಾ. ಮಕ್ಕಳ ಮನಸ್ಸಿಗೆ ಪರಿಣಾಮ ಕೊಡ್ತದೆ. ಏನೂ ಅಲ್ಲ. ಮತ್ತೆ ನನ್ನಂತ ಒಂದು ಪಾಪದ ಹೆಂಗಸನ್ನು ಕಟ್ಟಿಕೊಂಡ ಕಾರಣ ನಿಮ್ಮ ಬದುಕುಟ್ಟು. ಬಹಳ ಸುಮ್ಮನೆ ಕೂತ್ಕೊಳ್ಳಿ. ಏನು ಸುಮ್ಮನೆ? ಹಾ? ಹಾ. ನೀನು ಪ್ರತಿವಿರತೆ ಮತ್ತೆ ಗಂಡ ಸತ್ರು ತೊಂದರೆ ಇಲ್ಲ. ಹಾ. ಹುಟ್ಟು ಗೊತ್ತಾಗಬೇಕು ಅಂತ ಹೇಳುವ ನೀನು ಹಾ. ಪತಿ ಕೊರತೆ. ಯಾವ ಪತ್ತೆ ಕೊರತೆ? ಹಾ. ಈಗ ಬಾರಿ ಬಾರಿ ಹೇಳಿಕ್ಕೆ ಏನಾದ್ರು ಪತ್ತೆ ಕೊರತೆ ಅಂತ ಆಗ್ತದೆ. ಹಾ. ನೀವೇನು ಹೇಳಿದಲ್ಲಿಗೆ ಕೊರತೆ ಆಗ್ಬೇಕು ಅಂತ ಏನೂ ಇಲ್ಲ. ಮತ್ತೆ? ನಿಮಗೆ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತದೆ. ಹಾ. ನಿಮ್ಮದು ಅಂತ ಅಲ್ಲ ಸ್ವಾಮಿ. ಹಾ. ಲೋಕದಲ್ಲಿರುವ ಗಂಡು ಸಂತಾನದ ಬುದ್ಧಿಯೇ ಇಷ್ಟು. ಈಗ ಏನು ಏನು? ನನ್ನ ವಿಷಯ ಹೇಳು, ಹಾ. ನಾನು ಕೇಳ್ತೇನೆ. ಹಾ. ಯಾಕೆಂದ್ರೆ ನಿನಗೆ ಮಂಗಲಸೂತ್ರ ಕಟ್ಟಿರೋ ತಪ್ಪಿಗಾದ್ರು ಹಾ. ಕೇಳಬೇಕಾದ ಅನಿವಾರ್ಯತೆ ಉಂಟು. ಹೇಳುವುದಲ್ಲ, ಇದ್ದದ್ದು ಹೇಳುವುದು ನಾವು. ಉಳಿದ ಗಂಡಸರ ಸುದ್ದಿಗೆ ಹೋಗಬೇಡ. ಗಂಡು ಸಂತಾನದ ಬುದ್ಧಿಯೇ ಇಷ್ಟು. ಏನು? ಯಾರು ಗಂಡಸರು ಯಾರು ಗಡಿಬಿಡಿ ಮಾಡ್ಕೊಳ್ಬೇಡಿ. ಯಾರು ಅನಾಹುತಕ್ಕೆ ಆಸ್ಪದ ಕೊಡಬೇಡಿ. ಅಯ್ಯೋ, ನಾನಿದ್ದೇನೆ, ನಿಮ್ಮ ಪ್ರತಿನಿಧಿಯಾಗಿ ನಾನು ಉತ್ತರ ಕೊಡ್ತೇನೆ. ಗಡಿಬಿಡಿ ಮಾಡಬೇಡಿ. ಸರಿ, ನೀವಿದ್ದೇವೆ ಅಂತ ಹೇಳಿದಲ್ಲಿ ಮೌನ ಆಗಿದ್ದಾರೆ. ಯಾರು? ಯಾರ ಸುದ್ದಿ ಅದು ಆಗಿತ್ತು, ನಿಮ್ಮದಾಗಲಿಕ್ಕಿಲ್ಲ. ಅವರು ಕಣ ತಟ್ಟಿದ್ದಾರೆ. ಪ್ರತಿನಿಧಿ ಮಾತಾಡ್ತಾನೆ ಅಂತ ಏನೋ ತಟ್ಟುತ್ತಾರೆ. ಹಾ, ತಟ್ಟಿ. ಹೇಳ್ತೇನೆ ಮಗನು ನೀವಿರುವಾಗ ನಾನು ನಿಮಗೆ ನಾವಿದ್ರು ಮಗನು. ನನ್ನನ್ನು ಹೇಳಬೇಡಿ, ನೀವು ಬೇಕಾದ್ರೆ ಮಾಡಿ. ಆಯ್ತು, ನಾನು ಹೇಳ್ತೇನೆ. ನಾನು ಮಾತಾಡುವುದು. ಆಯ್ತು, ಗೊತ್ತಾಯ್ತಲ್ಲ? ಓದ್ತಾನು ಗೊತ್ತಾಡುವುದೇನು? ಹಾ. ಇದ್ದದ್ದು ಹೇಳುವುದು ನಾನು. ಹಾ, ಹೇಳು. ನೀವು ನೆಗೆ ಹೇಳಿದ್ದು ಬೇರೆ ಯಾವ ವಿಚಾರಕ್ಕೂ ಅಲ್ಲ. ಮತ್ತೆ? ಅದು ಇದು ಅಂತ ಬೇರೆ ಕಥೆ ಕಟ್ಟಬೇಡಿ. ಹಾ. ಇವತ್ತು ಓಲಗದಲ್ಲಿ ಕುಳಿತಿದ್ರಿ, ಹಾ. ಯಾರೋ ಒಬ್ಬಳು ಚಂದದ ಹುಡುಗಿ ಬಂದಿರಬೇಕು. ಹಾ. ಅವಳನ್ನು ಮನಸ್ಸಿನಲ್ಲೇ ನೆನಪು ಮಾಡಿಕೊಂಡು ಬಂದು ಹಾ. ಇಲ್ಲಿ ಅದನ್ನೇ ಮೆಲುಕು ಹಾಕಿಕೊಂಡು ನೀವು ನಗುವುದು ಹೌದಾ ಅಲ್ವಾ ಹೇಳಿ ನೀವು. ಅಯ್ಯೋ, ಹಾ. ನಾಳೆ ಇನ್ನು ಒಂದು ಕೆಲಸ ಮಾಡು. ಏನ್ ಮಾಡುದು? ನನಗೆ ಕಾಮರ ಬೀಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ, ಮತ್ತೆ? ಗಂಡಸರನ್ನು ನೇಮಿಸು. ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಹಾ. ನೋಡಿದ್ರ ಒಳಗುಟ್ಟು ಏನು ಅಂತ ಇಂದಿಗೆ ನಮಗೆ ಗೊತ್ತಾಗುದಿಲ್ಲ ಅಂತ ಭಾವಿಸುವುದು. ಯಾವುದು? ನೀವು ಯಾವುದೇ ಏನು ನೀವು ಕಾಪಾಡುವುದಿಲ್ಲ, ರಂಗುಲೆಟ್ಟಿಗೆ ಹೋಗುವವರು. ಬಾ. ವಿಚಾರ ಏನೂ ಅಲ್ಲ. ಹಾ. ಆ ಚಾಮರ ಬೀಸುವಳನ್ನು ಮೊದಲಿನಿಂದ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದಾರೆ. ಹಾ. ಹೇಗೆ ಅವಳನ್ನು ಕೆಲಸದಿಂದ ತೆಗೆದ್ರೆ ಹಾ. ಅವಳನ್ನು ನರ್ತಪುರಕ್ಕೆ ಕರ್ಕೊಂಡು ಬರ್ಬೋದಲ್ಲ. ಅಯ್ಯೋ, ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದ ಹಾಗೆ. ಕತೆ ಹೇಳಿದ್ದು ನಾನು. ಮತ್ತೆ ಪ್ರಾಜ್ಞರಾಡಿದ ಮಾತು ಸುಳ್ಳಲ್ಲ. ಯಾವುದು? ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಓದಿ ಮುಗಿಸುವುದಕ್ಕಾಗ್ತದೆ, ಹಾ. ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸುವುದಕ್ಕಾಗ್ತದೆ. ಆಹಾ. ಜೀವನದ ಕಡೆಯವರೆಗೆ ಓದಿ ಮುಗಿಸಲಾಗದ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಯಾವುದು? ಅದು ಹೆಂಡತಿ. ಅದರಲ್ಲಿ ಪ್ರಾಸ್ತಾವಿಕದಲ್ಲೇ ಇದ್ದೇನೆ ನಾನು ಇನ್ನೂ ಕೂಡ. ಹೆಂಡತಿ ಓದಿ ಮುಗಿಸಲಾಗದ
ಪುಸ್ತಕ. ಹೆಂಡತಿ ಆದ್ರೂ ಓದಿ ಮುಗಿಸಲಾಗದ ಪುಸ್ತಕ. ಹಾ. ಆದ್ರೆ ಗಂಡನ ಹಾಗೆ ಕೀಚಿದ ಪುಸ್ತಕ ಅಲ್ಲ. ಹೌದು. ಆಯ್ತು, ಒಪ್ಪಿಕೊಳ್ತೇನೆ. ನಾನು ಹೌದಾದದ್ದನ್ನು ಒಪ್ಪಿಕೊಳ್ತೇನೆ. ಅದೇ ಹೇಳಿದ್ದು ನಾನು. ಈಗ ನಾವು ಗೀಚಿದ ಪುಸ್ತಕ. ಹೌದು. ಆಯ್ತು, ಗೀಚಿದ ಪುಸ್ತಕ ಯಾವ್ದಕ್ಕಾಗ್ತದೆ? ಹರಿದು ಬಿಸಾಡ್ಲಿಕ್ಕೆ ಆಗ್ತದೆ. ಬಿಸಾಡು. ಬಿಸಾಡುವಷ್ಟೇ ಇರುವುದು. ಬಿಸಾಡು. ಬಿಸಾಡ್ಲಿಕ್ಕೆ ಇರುವುದು ಹೇಳಿದ್ದು ನಾನು. ಬಿಸಾಡು ಅಂತ ನಾನು ಹೇಳಿದ್ದು. ಯಾಕೆ? ಬಿಸಾಡಿದ್ರೆ ನಮಗೆ ನಷ್ಟ ಇಲ್ಲ. ಮತ್ತೆ ನಿನಗೆ ಬೇಕಾದಷ್ಟು ಮನಗಟ್ಟಲೆ ಬಂಗಾರ ಹೇರಿಕೊಳ್ಳಿಕ್ಕಿಲ್ಲ. ನಮಗೆ ಹೇಳದೇ ಇದ್ರು ಪೆಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ಗೊತ್ತುಂಟು ನಮಗೆ. ಮತ್ತೆ ನಿನಗೆ ಬಟ್ಟೆ ಸೀರೆ ಉಡ್ಲಿಕ್ಕಿಲ್ಲ, ಒಂದೇ ಬೆಳ್ಳಗಿನ ಸೀರೆ ಬೇಡ. ಹೆಗಲಿಗೆ ಹಾಕಿಕೊಂಡು ಚಂದ ನೋಡಿ ನಾವು. ಮತ್ತೆ ಬಣ್ಣ ಬಣ್ಣದ ಸಿಂಧೂರ ಇಡ್ಲಿಕ್ಕಿಲ್ಲ. ಬಣ್ಣ ಬಣ್ಣದ ನಾವು ಇಡಿಸಿಲ್ಲ. ಯಾರು ಹೇಳಿದ್ದಿಡುವುದಿಲ್ಲ ಅಂತ. ನೀನು ಒಬ್ಳು ಅಂತಲ್ಲ, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಗಂಗೆಯನ್ನು ನೋಡು, ದಿವಸಕ್ಕೊಂದು ಸಿಂಧೂರ ಇಡ್ತಾಳೆ. ಅವಳೊಟ್ಟಿಗೂ ಸಂಬಂಧ ಉಂಟು. ಸಂಬಂಧ ಅಲ್ವೇ? ಮನೆಯ ಕೆಲಸ ಅವಳು ಕೆಲಸದವಳು, ಅವಳನ್ನು ನೋಡಿದ್ದೇನೆ ಅಂತ ಹೇಳಿದ್ದು. ಕೆಲಸದವಳನ್ನು ನೋಡ್ತಾ ಇದ್ದೀನಿ ಅಂತಲೂ ನಾನು ಹೇಳಿದ್ದು. ನೀನೀಗ ಅದಕ್ಕೆ ಏನು ಮಾಡುದು? ಹೆಣ್ಣಾದವಳು ಸಿಂಧೂರ ಇಡುವುದು ಯಾಕೆ? ಗಂಡ ಬದುಕಿದ್ದಾನೆ ಅಥವಾ ತಾನು ಪತಿವ್ರತೆ ಇರುವುದನ್ನು ತೋರಿಸುವುದಕ್ಕಲ್ಲ. ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು, ನಿಮ್ಮಲ್ಲಿ ಎಷ್ಟುಂಟು ತೋರಿಸಿ ಅಂತ. ಅದಕ್ಕೆ ಇದು ಇದರಲ್ಲಿ ಗೊತ್ತಾಗುವುದು ಏನು ಗೊತ್ತುಂಟಾ? ಲೋಕದಲ್ಲಿ ಎಲ್ಲರೂ ಹೇಳುವುದು ಹೇಗೆ? ಹೆಣ್ಣು ಮಕ್ಕಳಲ್ಲಿ ನಂಜು ಹೆಚ್ಚು, ಹೆಣ್ಣು ಮಕ್ಕಳಲ್ಲಿ ಮಾತ್ಸರ್ಯ ಹೆಚ್ಚು ಅಂತ. ನಿಜವಾಗಿ ಮಾತ್ಸರ್ಯದ ಮುದ್ದೆಗಳು ಯಾರು ಕೇಳಿದ್ರೆ ನಿಮ್ಮಂತ ಗಂಡು ಮಕ್ಕಳು. ನಾವು ಮತ್ಸರಿಗಳ ಹೌದು ಅಂತ ಆದ್ರೆ ಹೌದು. ಪ್ರಥಮ ರಾತ್ರಿಯನ್ನು ನೀವು ತವರು ಮನೆಗೆ ಹೋಗ್ಬೇಕು. ಮತ್ತೆ ನೀವೆಲ್ಲಿ ನೋಡ್ತಿದ್ದೀರಿ? ನಾವು ಮದುವೆಗೆ ಮೊದಲು ಬದುಕಲಿಲ್ವಾ? ಮದುವೆ ಮೊದಲು ಹೆಣ್ಣು ಮಕ್ಕಳು ಬದುಕಿಲ್ವಾ? ಮತ್ತೆ ನಿನ್ನನ್ನು ಮದುವೆ ಆಗು ಅಂತ ಯಾರು ಹೇಳಿದ್ದು? ಮದುವೆ ಆಗಿದ್ದ ನಾನೇನು ಕಟ್ಕೊಂಡು ಬಂದದಲ್ಲ. ನಿನ್ನದು ಅಂತ ಅಲ್ವೇ? ಮತ್ತೆ ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ನನಗೆ ಗೊತ್ತುಂಟು. ನಾನು ಹೇಳ್ತೇನೆ, ಕಂಠ ಘೋಷವಾಗಿ ಹೇಳ್ತೇನೆ, ಹೆಣ್ಣು ಜಾತಿಯ ಸ್ವಭಾವ. ಹೆಣ್ಣು ಮಕ್ಕಳೇ, ನೀವ್ಯಾರು ಗಡಿಬಿಡಿ ಆಗ್ಬೇಡಿ ಆಯ್ತಾ? ಯಾರು ಗಡಿಬಿಡಿ ಆಗಲಿಲ್ಲ? ನಾನು ಮಾತಾಡ್ತೇನೆ ಆಯ್ತಾ? ಯಾರು ಗಡಿಬಿಡಿ ಆಗ್ಬೇಡಿ. ಯಾರು ಮಾತಾಡ್ಲಿಕ್ಕೆ? ನೀನು ನಾನು ಮಾತಾಡ್ತೇನೆ. ನಮ್ಮದು ಸ್ತ್ರೀ ಶಕ್ತಿ. ನಿನ್ನ ಶ್ರೀಶಕ್ತಿ ಪುಡಿ ಮಾಡ್ತೇನೆ. ಶ್ರೀಶಕ್ತಿಯ ವಿಷಯ ಮಾತಾಡಿದ್ರೆ ಜಾಗ್ರತೆ. ಹೆಣ್ಣು ಮಕ್ಕಳ ಬಗ್ಗೆ ಒಟ್ಟು ಮಾತಾಡ್ಲಿಕ್ಕಿಲ್ಲ. ಹೇಳ್ತೇನೆ, ಹೇಳಿ. ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ಹೇಳ್ತೇನೆ. ಹೇಳಿ ನೀವು. ಗಂಡನಾದವನ ಮುಂದೆ ತನ್ನ ಕೈ ಸಾಗುವುದಿಲ್ಲ ಅಂತ ಗೊತ್ತಾದಾಗ, ಗಂಡನಾದವ ತಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಗೊತ್ತಾದಾಗ, ಹೆಣ್ಣಾದವಳು ಪ್ರಯೋಗಿಸುವ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ರೆ ಗಂಡನ ಜೊತೆಯಲ್ಲಿ ಬೇರೆ ಹೆಣ್ಣನ್ನು ಕಟ್ಟಿಕೊಡುವುದು. ಇದು ಹೆಣ್ಣು ಮಕ್ಕಳ ಜಾತಿ ಸ್ವಭಾವ. ಹೌದಲ್ವ? ಅಭಿಮಾನ ಹಾಗೆಯೇ ಬರ್ಬೇಕು, ಕೇಳಿದ ಪಡ್ಕೊಳ್ಳೋದಲ್ಲ. ನೋಡಿ, ಹೆಣ್ಣು ಮಕ್ಕಳು ನಾವು ಅಪವಾದಕ. ನಿಮ್ಮ ಗಂಡು ಮಕ್ಕಳ ಬುದ್ಧಿ ನಮಗೆ ಅದು ಗೊತ್ತಿಲ್ಲ ಅಂತ ಭಾವಿಸಬೇಡಿ. ಏನು? ಮದುವೆಯಾಗಿ ಒಂದು ಮಗುವಾಗಿ ಆ ಮಗುವನ್ನು ಪಾಪ ಆ ತಾಯಿ ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ಗಂಡನ ಜೊತೆಯಲ್ಲಿಯೇ ಹೋಗುವುದು. ಬದಿಯಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ. ಪಕ್ಕ ರುಚಿ ಹೋಗ್ತದೆ ಒಳಗೆ. ಹೋಗುದಲ್ಲ, ನಿಮ್ಮ ಬುದ್ಧಿ ಇಷ್ಟು. ಬುದ್ಧಿ ಹೌದು, ನಾವು ಹೌದನ್ನು ಒಪ್ಪಿಕೊಳ್ತೇವೆ. ಇದ್ದದ್ದೇ ಹೇಳ್ತೇನೆ. ನಮ್ಮಲ್ಲಿ ಆ ಸ್ವಭಾವ ಉಂಟು, ಒಳ್ಳೆ ಸ್ವಭಾವ ಉಂಟು. ಅಯ್ಯೋ, ಯಾಕೆ ನೋಡ್ತೇವೆ? ಯಾಕೆ ನೋಡ್ತೀನಿ? ಬ್ರಹ್ಮದೇವರು ಕಣ್ಣು ಕೊಟ್ಟದ್ದು ಯಾಕೆ? ನೋಡ್ಲಿಕ್ಕೆ. ಯಾವುದನ್ನು? ಚಂದವನ್ನು ನೋಡುವ ಅಂತ. ಹೌದಾ? ಮನೆಯಲ್ಲಿರುವುದು ಚಂದ ಇತ್ತು, ಈಗ ಸ್ವಲ್ಪ ಹಳತ್ತಾಗಿದೆ. ಹೊರಗಡೆಯಿಂದ ಸ್ವಲ್ಪ ಚಂದದ್ದುಂಟು, ಅದನ್ನು ನೋಡುವಂತ ನೋಡಿದ್ದೇವೆ. ಏನಾಯ್ತು ಅದರಲ್ಲಿ? ಅದಕ್ಕೆ ಹೇಳಿದ್ದು. ನಿಮಗೆ ಮದುವೆ ಆಗುವಾಗ ಚಂದದನ್ನು ನೋಡಿ ಮದುವೆ ಆಗ್ಲಿಕ್ಕೆ ಸಂಕಟ ನಿಮಗೆ. ನಾವು ಗಂಡಸರಿ, ನಾವು ಕೆಸರು ಸಿಕ್ಕಿದಲ್ಲಿ ತುಳಿತೇವೆ, ನೀರು ಸಿಕ್ಕಿದಲ್ಲಿ ತೊಳಿತೇವೆ. ಎಷ್ಟು ದಿವಸ ಇಲ್ಲ ಮುರಿದು ಬೀಳ್ಲಿಕ್ಕೆ. ಮುರಿದು ಬೀಳ್ಲಿಕ್ಕೆ ನೀನು ಕಾಯ್ಬೇಕು. ಆ ಸಂಘ ಗೊತ್ತಿಲ್ಲದೆ ಏನಾದ್ರೂ ಮಾತಾಡಿದ್ರೆ ಜಾಗ್ರತೆ. ಎಂತ ಮಾಡ್ತಿದ್ದೆ? ನೋಡು ನೋಡು, ನನ್ನ ಮಂದಾಗಿ ಬದಲಾಗುತ್ತಿರುವುದು. ಇದು ಪ್ರಸಂಗ ಯಾವ
ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ ಅವಳನ್ನು ನಾನು ನನ್ನನ್ನು ಅವಳು ತ್ರಿಕರಣ ಪೂರ್ವಕವಾಗಿ ಸೇವಿಸಿದಳು ಅಂತಾದ್ರೆ ಅಂತವಳು ತನಗೆ ಹೆಂಡತಿ ಆಗ್ತಾಳೆ. ಅಂತಹ ಹೆಂಡತಿಯಾದವಳಿಗೆ ಗಂಡನ ಮನೆ ತನ್ನ ಮನೆ. ನಿನ್ನ ಹಾಗೆ ನಾಲಿಗೆ ಎಳೆಯುವವರಿಗೆ ಅಲ್ಲ. ನೀವು ನಿಮಗೆ ಬೇಕಾದ ಶಾಸ್ತ್ರ ಹಿಡ್ಕೊಂಡು ಮಾತಾಡ್ಬೇಕು. ನಾವೇನು ಶಾಸ್ತ್ರ ಓದದೇ ಇರುವವರೇನು? ನೀವು ಶಾಸ್ತ್ರ ಓದಿದ್ದು ಮಾತ್ರ ಅಲ್ಲ, ಒಬ್ಬಳೇ ಒಬ್ಬಳಕ್ಕೆ ಹೆಂಗಸು ಶಾಸ್ತ್ರ ಬರ್ತದ್ದುಂಟ ಇಲ್ಲ. ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ? ಜಗಳ ಮಾಡುವುದಕ್ಕೆ ಪುರುಷತ್ತಿಲ್ಲ. ಏನು ಅಲ್ಲ. ಮತ್ತೆ ಹೆಣ್ಣು ಮಕ್ಕಳು ಶಾಸ್ತ್ರ ಯಾಕೆ ಬರಲಿಲ್ಲ ಕೇಳಿದ್ರೆ, ನಿಮ್ಮಂತವ್ರು ಗಂಡು ಮಕ್ಕಳು ಬರ್ತದೆ ಯಾಕೆ ಅಂತ ಕೇಳಿದ್ರೆ, ಒಬ್ಬನೇ ಒಬ್ಬ ಗಂಡಸಿಗೂ ತನ್ನ ಮನೆಯಲ್ಲಿ ತನ್ನ ಹೆಂಡತಿ ಹತ್ರ ಒಬ್ಬರಿಗೂ ಸರಿ ಹೋಗಿಲ್ಲ. ಮತ್ತೆ ಮಾತಾಡ್ಲಿಕ್ಕೆ ವಿಷಯ ಇಲ್ಲ. ಶಾಸ್ತ್ರ ಬರ್ದಾಕಿ ಆಯ್ತು, ನಾನು ಅಷ್ಟಾದ್ರೂ ಮಾಡಿದ್ದೇವೆ. ನೀವು ಎಲ್ಲಿಯಾದರೂ ಶಾಸ್ತ್ರ ಬರೀತಿದ್ರೆ ಶಾಸ್ತ್ರದಲ್ಲಿ ಒಗ್ಗರಣೆ ಬಿಟ್ಟರೆ ಬೇರೆ ಏನು ಇರ್ತಾ ಇಲ್ಲ. ನಾವು ಒಗ್ಗರಣೆ ಹಾಗಾದ್ರೆ ನಿಮ್ಮ ಹೊಟ್ಟೆಗೆ ಆಗಾಗ ತಂದು ಹಾಕ್ಲಿಕ್ಕೂ ಇರ್ಲಿಲ್ಲ. ದುಡಿದು ಸಂಪಾದನೆ ಮಾಡಿದ್ದು ನಾವು ತಂದದ್ದನ್ನಲ್ವ ನೀವು ಬೇಯಿಸಿ ಹಾಕುದು. ದುಡಿದು ಸಂಪಾದನೆ ಮಾಡಿ ತಂದನ್ನು ಹಸಿ ತಿನ್ಲಿಕ್ಕಾಗುದಿಲ್ಲ, ಬೇಯಿಸಿ ತಿನ್ಬೇಕಾಗ್ತದೆ. ಅದು ನೀನಲ್ಲದಿದ್ರೆ ಇನ್ನೊಬ್ಳು ಬೇಯಿಸ್ತಾಳೆ. ಓ, ಅದೇ ಇರುವುದು ನಿಮಗೆ ಇನ್ನೊಬ್ಬರ ಮೇಲೆ ಕಣ್ಣಿರುವುದನ್ನು ಹೇಳ್ತಾರೆ. ಅದು ನೀನು ತಿಳ್ಕೊಳ್ಳೋದಕ್ಕೆ ನಾನೇನು ಸಾಗಿ. ಅದಕ್ಕೆ ಲೋಕದಲ್ಲಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಕರಣೇಶು ಮಂತ್ರಿ ಅಂತ. ಹೌದಾ? ಹೇಳಲಿಕ್ಕಿರುವಳು ಹೆಂಡತಿ ಅಂತ. ನಿಮಗೆ ಒಂದು ದಿವಸ ಅದೇ ಕೇಳಲಿಕ್ಕೆ ಆಗಿದ? ಈಗ ಕರಣೇಶ್ ಮಂತ್ರಿ ಯಾರಿಗೆ? ಯಾರಿಗೆ? ಕಿವಿ ಕೇಳುವವರಿಗೆ. ನನ್ನ ಕಿವಿ ಹೋಗಿದೆ ಬಿಡು. ಹಾಗಾದ್ರೆ ನಿಮ್ಮ ಸ್ಥಿತಿ ಹೀಗೆ. ಹೌದು, ಕಿವಿ ಕೇಳದ ಗಂಡ ನನಗೂ ಬೇಕು ಅಂತ ಏನು ಇಲ್ಲ. ಕಿವಿ ಕೇಳದ ಗಂಡ ಅಲ್ಲ, ನಿನ್ನದು ಕೇಳಿ ಕೇಳಿ ಒಂದು ಹೋದದ್ದು. ಆಯ್ತು ಆಯ್ತು, ಹೋಗಿದಲ್ಲ. ನೀವೀಗ ನನಗಿದು ಮನೆ ಅಲ್ಲ ಅಂತ ಹೇಳುವುದು. ನನಗಿದು ಮನೆ ಅಲ್ಲ, ಹಾಗಂತ ನನಗೆ ಮನೆಯೇ ಇಲ್ಲ ಅಂತ ಏನು ಭಾವಿಸಬೇಕಾದಿಲ್ಲ. ನೀನು ಮೂರು ದಾರಿ ಸರ್ವಲ್ಲಿ ಬಿತ್ತುಕೊಳ್ಬೇಕು. ಯಾರು ಹೇಳಿದ್ದು? ನಮಗೂ ಮನೆ ಉಂಟು. ನನ್ನ ಮಗಳು ಕೈಗೆ ಸಾಕೇತ ಸಾಮ್ರಾಜ್ಞಿ ಇದ್ದಾಳೆ. ಅಲ್ಲಿ ಹೋದ್ರೆ ನೆನಪಿರ್ಲಿ ನಿನಗೆ. ನನ್ನ ಮಗಳ ಕೈಗೆ ಸಾಕೇತ ಸಾಮ್ರಾಜ್ಞಿ. ನನ್ನನ್ನು ಮದುವೆ ಆಗುವಾಗ ನಿನ್ನ ಮಗಳನ್ನು ಬೆಟ್ಟೆಯಲ್ಲಿ ಇಟ್ಕೊಂಡು ಬಂದದ್ದ. 9 ತಿಂಗಳು ಹೊತ್ತಿದ್ದೇನೆ. ಕಾರಣ ನಾನು 10ನೇ ತಿಂಗಳಿಗೆ ಹೆತ್ತಿದ್ದೇನೆ. ಅಪ್ಪನೇ ಸ್ವಲ್ಪತ್ತವ ನಾನು ಅಂತ ಹೇಳಿದ್ದು. ಹೆತ್ತ ನೋವಿಗಾಗಿ ಕಹಿಯ ಕಷಾಯ ಕುಡಿದಿದ್ದೇನೆ, ಮೇಹ ತಿಂದಿದ್ದೇನೆ ಗೊತ್ತುಂಟಾ? ನಾನು ಕೂಡ ಸುಮ್ಮನೆ ಇರಲಿಲ್ಲ. ದೇಹಿಯ ಕಷಾಯ ಕುದಿಸಿ ಕೊಟ್ಟಿದ್ದೇನೆ. ಗೊತ್ತುಂಟ? ನೀವು ಹಾರ್ದು ಕೊಡುವಾಗ ಇವು ಸಕ್ಕರೆ ಸಾಯ್ಲಿಕ್ಕೆ ಕೊಟ್ಟದ್ದು ಗೊತ್ತುಂಟು ನನಗೆ. ಆದರೂ ಸಾಯಲಿಲ್ಲ. ನಾನು ಸಾಯ್ಬೇಕು ಅಂತ ಇದ್ದ. ಇಷ್ಟು ನಾಲಿಗೆ ಎಳಿತಿಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ನೀರು ಮಿಶ್ರ ಮಾಡ್ತಿದ್ದಲ್ಲ. ಓ ದೇವರೇ, ಆಯ್ತಲ್ಲ. ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಗೊತ್ತುಂಟಾ? ಯಾಕೆ? ಅಲ್ಲಿ ಹೊತ್ತಾಕಿ ಕೊಲ್ಲುವ ಗಂಡಸಿದು. ಗಂಡಸರ ಬಗ್ಗೆ ಆ ರೀತಿಯಾಗಿ ಆಲೋಚನೆ ಮಾಡಬೇಡ. ಮತ್ತೆ ತ್ಯಾಗಶೀಲರು, ಸಹನೆಯ ಮೂರ್ತಿಗಳು. ಮನೆಗೆ ಬೇಕಾಗಿ ದುಡಿಯುವವರು ಯಾರು ಅಂತ ಕೇಳಿದ್ರೆ ಗಂಡಸರು. ಹೆಣ್ಣು ಮಕ್ಕಳಿಗೆ ಅಂತ ನಾನು ಹೇಳ್ತೇನೆ, ಏನು? ಗಂಡನ ಜೊತೆಯಲ್ಲೇ ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ಓನಲ್ಲ ನೀನಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲ್ಲುವುದು ಹೆಂಡತಿ ಆದವರು ಅಲ್ವಾ? ಎಲ್ಲಿಯೋ ಹೇಗೋ ಆದ ಒಂದು ಪ್ರಕರಣ ಹಿಡ್ಕೊಂಡು ಮಾತಾಡಬೇಡಿ. ಮತ್ತೆ ನಿಮ್ಮದು ಪ್ರಕರಣ ಉಂಟು. ಯಾವುದು ಹೇಳು? ಎಲ್ಲಿಯಾದ್ರೂ ಮುಗ್ಧ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಅವರಲ್ಲಿ ಪ್ರೀತಿಯನ್ನು ಮೋಸದ ನಾಟಕವನ್ನಾಡಿ ಆಮೇಲೆ ಎಲ್ಲಿಗೋ ಕರ್ಕೊಂಡು ಹೋಗಿ ಪಾಪ ಹೆಣ್ಣು ಮಕ್ಕಳು ಸಿಕ್ಕುವಾಗ 52 62 ತುಂಡುಗಳಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ. ನಾವು ಮಾತಾಡಿದ್ದೇವೆ ಏನಾದ್ರು? ನಿನಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟ. ನಿಮ್ಮನ್ನು 52 ಅಲ್ಲ, ನಿಮ್ಮನ್ನು 350 ತುಂಡು ಮಾಡಬೇಕು. ಮಾರಿ ನೀನು ಏನು ನೀನು ನನ್ನಲ್ಲಿ ಪ್ರೀತಿ ಹಾಗೆ ಇಲ್ಲ. ಹೆಣ್ಣಾದವಳು ಏಕವಚನದಲ್ಲಿ ಕರೀತಾಳೆ ಅಂತಾದ್ರೆ ಅದು ಪ್ರೀತಿ ಅಂತ ಭಾವಿಸಬೇಡಿ. ಬೈಯುವುದಕ್ಕೆ ಯಾವಾಗ ನಮ್ಮನ್ನು ಏಕವಚನದಲ್ಲಿ